ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಸರ್, ಆ ವಿಚಾರ ನಾನು ನಾಳೆ ಬೆಂಗಳೂರಿಗೆ ಹೊಂಟಿದ್ದೀನಿ. ನನಗೆ ಕಾನೂನದ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಇವತ್ತು ನಾಳೆ ಹೋಗಿ ಶಾಸಕಾಂಗ ಪಕ್ಷದ ಸಭೆಯನ್ನು ನಾಳೆ 22ನೇ ತಾರೀಕು ಗುರುವಾರ 4 ಗಂಟೆಗೆ ವಿಧಾನಸೌಧದಲ್ಲಿ ಕರೆದಿದ್ದಾರೆ. ಇವತ್ತು ನಾನು ಏನಾದರೂ ನನಗೆ ಮಾಹಿತಿ ಇಲ್ಲದ ನಾನು ಏನಾದರೂ ಹೇಳಿಕೆ ಕೊಟ್ಟರೆ ಅದು ತಪ್ಪು ಗ್ರಹಕವಾದೈತಿ. ಅದಕ್ಕಾಗಿ ನಾನು ಹೋಗ್ತಾ ಇದ್ದೀನಿ. ನಾಳೆ ನಾನು ಬೆಂಗಳೂರಿಗೆ ಎಲ್ಲ ಶಾಸಕರನ್ನು ಮಂತ್ರಿಗಳನ್ನು ಕರೆದು ಮುಂದಿನ ವಿಚಾರ ಬಗ್ಗೆ ಕೋರ್ಟ್ಗೆ ಹೋಗಬೇಕು ಅಥವಾ ಈ ನಿಟ್ಟಿನಲ್ಲಿ ನಾವು ಗವರ್ನರ್ ಅವರ ಇದಕ್ಕೆ ಉತ್ತರ ಕೊಡಬೇಕು ಅನ್ನೋವಂಥದ್ದು ಚರ್ಚೆ ಮಾಡಿ ಆದ ನಂತರ ಹೇಳ್ತೀನಿ ಸರ್. ಇವತ್ತು ಪ್ರತಿಭಟನೆ ನೀವು ಹೋಗ್ತೀರಿ ಸರ್? ನಾನು ಹೋಗಬೇಕಾಗಿತ್ತು, ಕಾರಣಾಂತರ ಕಾರಣಗಳಿಂದ ಇವೆಲ್ಲ ಉದ್ಘಾಟನೆ ಇರೋದ್ರಿಂದ ಮತ್ತು ಕೆಲವು ಮನೆಯಲ್ಲಿ ನನ್ನೊಂದು ಪೂಜಾ ಕಾರ್ಯಕ್ರಮ ಇರೋದ್ರಿಂದ ನನಗೆ ಹೋಗ್ಲಿಕ್ಕಾಗಿಲ್ಲ. ಆದ್ರೂ ನಾನು ನನ್ನ ಜನರನ್ನು, ನಮ್ಮ ಮತಕ್ಷೇತ್ರದಲ್ಲಿರುವ ಅಧ್ಯಕ್ಷ ಬ್ಲಾಕ್ ಅಧ್ಯಕ್ಷರುಗಳನ್ನು ಮತ್ತು ನಮ್ಮ ಪಕ್ಷದ ಪದಾಧಿಕಾರಿಗಳನ್ನ ಮತ್ತು ಎಲ್ಲ ಹಳ್ಳಿಯಿಂದ ಜನರಿಗೆ ನಾವು ಹೋಗ್ರಿ ಅಂತೇಳಿ ನನ್ನಲ್ಲಿ ಪರವಾಗಿ ಅಲ್ಲಿ ಜನರನ್ನು ಕಳಿಸ್ಕೊಡ್ತೀವಿ ಸರ್. ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಿತ್ತು ಅಂತ ಹೇಳಿಕೆ ನೀಡ್ತಾ ಇದ್ದಾರೆ. ಏನಿಲ್ಲ, ನೈತಿಕ ನೀವು ಅಟ್ಟು ಅಂದ್ರೆ ಏನದ ನೀವೇ ಹೇಳ್ತಾ ಇದ್ದಾರೆ. ನೈತಿಕ ಹೊಣೆ ಅಂದರೆ ಏನಾಗಿದೆ? ಅದೇನು ತುಡು ಮಾಡಿದಾರೋ, ಏನು ದರೋಡೆ ಮಾಡಿದಾರೋ, ಏನು ಮಾಡಿದ್ದಾರೆ? ಅದು ಸರ್ಕಾರದಲ್ಲಿ ಇನ್ನೂ ಅದನ್ನು ಒಂದು ಆರೋಪನ ಮಾಡಿದ್ದಾರೆ, ಸಿದ್ಧ ಆಗಬೇಕಲ್ಲ. ಅದು ಪಕ್ಷಕ್ಕೆ ನಮ್ಗೆ ಎನ್ಕ್ವೈರಿ ಕೇಳಿದಾರೋ ಅದಕ್ಕೆ ನಾವು ಉತ್ತರ ಕೊಡ್ತೇವೆ ಮುಂದೆ. ಸರ್, ಈ ಆರೋಪನ ಎದುರಿಸಲು ಕಾಂಗ್ರೆಸ್ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡು? ನಾವು ಎಲ್ಲ ರೀತಿಯಿಂದ ಕಾನೂನುಬದ್ಧವಾಗಿ ಅದಕ್ಕೆ ಸಿದ್ಧರಿದ್ದೇವೆ. ನಾವು ಹೆದರೋದಿಲ್ಲ. ಅದು ಏನು ದೊಡ್ಡ ಅಪರಾಧ ಅಲ್ಲ. ನಾವೇನು ಮಾಡಿದ್ದು ಅದು ಅಪರಾಧನೇ ಅಲ್ಲ. ಸುಮ್ಮನೆ ಒಂದು ಅಪರಾಧವನ್ನು, ಸುಳ್ಳು ಅಪರಾಧವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ತಕ್ಕ ಉತ್ತರವನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಕೊಡ್ತೀವಿ. ನಾವು ಇದು ರಾಜಕೀಯ ದುರುದ್ದೇಶದಿಂದ ಮಾಡ್ತೀವಿ. ಎಸ್, ಅಫ್ಕೋರ್ಸ್ ರಾಜಕೀಯ ಉದ್ದೇಶದಿಂದ ಅವರಿಗೆ ನಮಗೆ ಅಭಿವೃದ್ಧಿಯನ್ನು ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಅವರು ಈ ಥರ ಒಂದು ಹಿಂದಿನಿಂದ ಬಂದು ಒಂದು ಯಾವಾಗಲೂ ನೋಡ್ರಿ, ಅವರು BJP ಅವರು ಯಾವಾಗಲೂ ಜನರಿಂದ ಅಧಿಕಾರ ತೊಗೊಂಡಿಲ್ಲ. ಯಾವಾಗಲೂ ಹಿಂಬಾಲದಿಂದ ಬಂದೇ ಅಧಿಕಾರವನ್ನು ತೆಗೆದುಕೊಂಡಂಥ ಉದಾಹರಣೆಗಳು ನೀವೇ ಬರೆದಿದ್ದೀರಲ್ಲ, ಸಾಕಷ್ಟು ನಿಮಗೆ ಗೊತ್ತಿದೆ. ಸರ್, ಇಂಥ ಪ್ರಕರಣದಲ್ಲಿ ಯಡಿಯೂರಪ್ಪನವರ ರಾಜೀನಾಮೆ ಕೊಟ್ಟಿದ್ರು, ನೀವೇ ಕೊಡ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ ಸರ್. ಅದಕ್ಕೆ ಅವ್ರದ್ದು ಬೇರೆ ಕೇಸು, ನಮ್ಮ ಕೇಸು ಬೇರೆ. ಅದು ಡಿನೋಟಿಫಿಕೇಶನ್ ಕೇಸ್ ಐತೆ ಸರ್. ಅದು ಕಾನೂನು ಬಗ್ಗವಾಗಿತ್ತು. ನಾವು ಪ್ರಸಂಗ ನಮಗೆ ಯಾಕೆ ಕೋರ್ಟ್ ನಮಗೆ ಕೊಡ್ರಿ ಅಂತೇಳಿ ಆದೇಶ ಬಂತಂದ್ರೆ ಕೊಡ್ತೀವಿ. ಕೋರ್ಟ್ದು ನಮ್ಮ ಮೊರೆ ಹೋಗ್ತಾ ಇದ್ದೀವಿ. ನೋಡೋಣ, ಕಾದು ನೋಡೋಣ.